ಇವಾಗ ಟ್ರೈಲರ್ ರಿಯಾಕ್ಷನ್ ಶುರು ಮಾಡೋಣ. ಟ್ರೈಲರ್ ನೋಡೋಣ ಬಾ. ವಿನಯ್ ಗೌಡ ಪೊಲಿಟಿಕಲ್. ಓ ನೈಸ್ ಶಾಟ್. ಯಪ್ಪ ಲಂಡನ್ಗೆಲ್ಲ ಹೋಗ್ಯಾರೆ. ಅಲ್ಲ ನಾನು ನಿಮ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಮಾಸ್ ಫೈಟ್, ಫುಲ್ ಫೈಟಿಂಗ್ ಸೀನ್ಸ್, ಸ್ಟೈಲಿಶ್ ಅಂತ ಇದೆ. ಸಕಲ ಕಾಂತಿ ಅಂತಾರೆ. ಶರ್ಟ್ ನೋಡು, ಕಾಸ್ಟ್ಯೂಮ್ ಹೆಂಗಿದೆ ನೋಡು. Brother from another mother, but not the same father. Excuse me, PC. ಓ ಗಿಲ್ಲಿ. ಇಲ್ಲಿ ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ರೈಟಿಂಗ್ ಚೆನ್ನಾಗಿದೆ. ಆಸೆ ಪಟ್ರೆ ಕೇಳಬೇಕು. ಓ ಅಚ್ಯುತ್ ಕುಮಾರ್. ಕೊಡ್ತಿದ್ರೆ ಕಿತ್ಕೋಬೇಕು. ಮೇಲೆ ಯಾರು ಕೂತ್ಕೋಬಾರ್ದು. But there are too many things running. ಯಾ ಅದೇ ನಾಟಕ ಬಂದ್ ಹೋದ್ರು ಬರ್ತಿದ್ಯಾ ಪ್ರಾಬ್ಲಮ್. ಧನುಷ್ ಅವನ ಹೆಸರು. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಫಸ್ಟ್ ರಿಯಾಕ್ಷನ್ ಸುಮಾರು ಏನೇನೋ ನಡೀತಿತ್ತು. ತುಂಬಾ ವಿಷಯಗಳು ನಡೀತಿದೆ. ಅಷ್ಟು ಸಿಂಪಲ್ ಆಗಿ ಗೊತ್ತಾಗಲ್ಲ ಏನು ಅಂತ, ಬಟ್ ಕ್ಯಾಚ್ ಮಾಡಕ್ಕಂತೂ ಆಗಲ್ಲ. ವಾಟ್ ಇಸ್ ತುಂಬಾ ಜಾಸ್ತಿ ನಡೀತಿದೆ. ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ನೀಟಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡಿದ್ರೆ ನಮ್ಮ ಸ್ಟ್ಯಾಂಡರ್ಡ್ ಕಾಮನ್ ಡೆವಿಲ್ ಅಚ್ಯುತ್ ಕುಮಾರ್ KGF, ಕಾಂತಾರ ಗುಡ್ ಪರ್ಸನ್ ತರ ತೋರ್ಸಕ್ಕೆ ಕೊನೆಯಲ್ಲಿ ಡೆವಿಲ್ ತರ ತೋರಿಸ್ತಾರೆ. ಸೊ ಒಂದೇನಂದ್ರೆ ನೋಡಿದ್ರೆ ವಿನಯ್ ಗೌಡನ ವಿಲನ್ ಅನ್ಸುತ್ತೆ, ಬಿಕಾಸ್ ಆರ್ ಬ್ಯಾಡ್ ಪರ್ಸನ್ ಆಗಿರ್ಬೋದು. ದರ್ಶನ್ ಓನ್ಲಿ ಲುಕ್ಸ್ ಲೈಕ್ ಅ ಬ್ಯಾಡ್ ಪರ್ಸನ್. ದರ್ಶನ್ ಬ್ಯಾಡ್ ಪರ್ಸನ್ ತರ ಕಾಣಿಸ್ತಿದೆ ಆಗಿರ್ಬೋದು.